ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 599ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮನು ಸೀತೆಗೆ ನಮನಗಳನ್ನು ಸಲ್ಲಿಸುತ್ತಾ ಸೀತೆಯ ಸುದ್ದಿಗಳನ್ನು ವಾರ್ತೆಗಳನ್ನು ಹೊತ್ತು ಆಕಾಶದತ್ತ ನಡೀತಾನೆ. ಸೀತೆ ಕೆಳಗೆ ನಿಂತ್ಕೊಂಡು ಹನುಮನಿಗೆ ಇನ್ನೂ ಕೆಲವು ನೆನಪುಗಳನ್ನು ಮಾಡ್ತಾ ಇರ್ತಾಳೆ. ಅದನ್ನೇ ಮುಂದುವರಿಸಿ ಬಂದ ಕಾರ್ಯ ಸಾಧನೆಯಲ್ಲಿ ಹುರುಪಿನಲ್ಲಿ ಜಾನ ಹನುಮ ಉತ್ತರ ದಿಶೆಯತ್ತ ಬೆಳೆಸಿದ ಪಯಣ. ಉತ್ತರ ದಿಶೆ ಆಗ್ತಿದೆ ಅದು ಅಂದರೆ ಭಾರತ, ನಾವು ಶ್ರೀಲಂಕಾದ ನಡುವೆ ನಿಂತೀವಿ ಅಂದರೆ ಭಾರತ ಉತ್ತರಕ್ಕೆ ಅನಿಸ್ತದೆ. ಅದಕ್ಕೆ ಆಮೇಲೆ ಈ ಕಡೆ ಕಿಷ್ಕಿಂದಕ್ಕೆ ಬರಬೇಕಲ್ಲ, ಕಿಷ್ಕಿಂದ ಸಮುದ್ರ ದಾಟಿ ಬರಬೇಕಾದ್ರೆ ಅದು ಉತ್ತರಕ್ಕೆ ಅನಿಸ್ತದೆ. ಉತ್ತರದತ್ತ ಪಯಣವನ್ನು ಬೆಳೆಸ್ತಾನೆ. ಆದರದ ಸೀತೆಗೆ ವಿದಾಯ ಹೇಳಿ ಹನುಮ ಮನಸ್ಸಿನಲ್ಲಿ ಮಾತನಾಡಿಕೊಂಡ. ಸೀತೆಯಗೆ ವಿದಾಯ ಹೇಳಿದ, ಗುಡ್ ಬೈ ಹೇಳಿದ, ಬರ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟ. ಮತ್ತು ತನ್ನಷ್ಟೇ ತಾನು ಮನಸ್ಸಿನಾಗ ಅಂದ್ಕೊಳ್ತಾನೆ. ಏನಂತಂದ್ರೆ, ಇನ್ನು ಉಳಿದಿದೆ ಸ್ವಲ್ಪ ಕಾರ್ಯ. ಬಂದ ಕಾರ್ಯ ಅಂತೂ ಆಯ್ತು, ಪೂರ ಆಗಲಿಲ್ಲ. ಸೀತೆ ಸಿಕ್ಕಳು, ಸೀತೆದ ವಾರ್ತೆ ಪಡ್ಕೊಂಡೆ, ಗುರ್ತವನ್ನು ತೊಗೊಂಡೆ, ಇನ್ನು ರಾಮನಿಗೆ ಹೋಗಿ ಮುಟ್ಟಿಸ್ಬೇಕಿಷ್ಟ. ಆದರೆ ಇದರ ಮಧ್ಯದಲ್ಲಿ ಇನ್ನೂ ಒಂದು ಸಣ್ಣ ಕೆಲಸ ಆಗಬೇಕಲ್ಲ ಅಂತ ಮನಸ್ಸಿನಾಗ ಹನುಮ ಅನ್ಕೊಳ್ತಾನೆ. ನೆರವೇರಿಸುವ ಈ ಕ್ಷಣ ತ್ಯಜಿಸಿರುವೆ ಯಶಸ್ಸಿನ 3 ಉಪಾಯ. ಉಳಿದಿದೆ 4ನೇದು. ಈಗ 3 ಉಪಾಯ ಅಂತೂ ಅದು ನಾನು ಯಶಸ್ಸಿನ 3 ಉಪಾಯಗಳೇನಾದವು? ಭಿನ್ನಾಭಿಪ್ರಾಯ ತೋರಿಸುವ, ಭೇದಿಸುವುದು, ಸಂಧಾನ ಮತ್ತು ಧನ ಕೊಟ್ಟು, ಲಂಚ ಕೊಟ್ಟು, ಹೀಗೆಲ್ಲ ಒಂದು 4 ಉಪಾಯಗಳದು. 3 ಅಂತೂ ಮುಗಿದವ. ಈಗ 4ನೇ ಉಪಾಯ ಅಂದರೆ ಏನಂದ್ರೆ ಯುದ್ಧ ಮಾಡೋದು, ದಂಡ. ಇದನ್ನೊಂದು ಮಾಡೇ ಹೋಗ್ಬೇಕು ನಾನು ಅಂತ ವಿಚಾರ ಮಾಡ್ಕೋತಾನೆ. ರಾಕ್ಷಸರಿಗೆ ಸಾಮ ಅಭ್ಯಾಸವಿಲ್ಲ, ಅವರಿಗೆ ಸಂಧಾನ ಮಾಡಿಕೊಳ್ಳುವಂಥ ಅಭ್ಯಾಸವಿಲ್ಲ. ಅಲ್ಲ ಧನ ಯೋಗ್ಯರು, ಅವ್ರಿಗೇನಾದರೂ ಕಾಣಿಕೆಗಳಿಗೆ ಕೊಡಬೇಕು, ಸಂಪತ್ತು ಕೊಡಬೇಕಾದ್ರೆ ಅದಕ್ಕೆ ಯೋಗ್ಯರಲ್ಲ. ಇನ್ನು ಭೇದ ಸರಿಯಲ್ಲ, ಅವ್ರ ನಡುವನೆ ಏನಾದರೂ ಭಿನ್ನಾಭಿಪ್ರಾಯ ಬಿತ್ತಬೇಕಂದ್ರೆ ಅದು ಸರಿ ಅನಿಸೋದಿಲ್ಲ. ಅವರು ಅಹಂಕಾರಿಗಳು. ಅಂದ್ರೆ ಇನ್ನು 3 ದಾರಿ ಮ್ಯಾಗಿನೂ ಸರಿ ಇಲ್ಲ ಅಂದರೆ 4ನೇ ದಾರಿ ಏನು ಉಳಿತಪ್ಪ ಅಂತ ದಂಡ ಒಂದೇ ಯೋಗ್ಯ. ಅವರಿಗೆ ಪನಿಷ್ಮೆಂಟೇ ಕೊಡಬೇಕು. ಇವು 3ಗೂ ಅವರು ಕೇಳೋರಲ್ಲ, ಈ 3ಗೂ ಮನೆಯವರಲ್ಲ, ಅವರು ಸಂಧಾನಕ್ಕೂ ಬರೋರಲ್ಲ, ಸಂಪತ್ತು ತೊಗೊಂಡು ಕಾಶಿ ಇತ್ಯರ್ಥ ಮಾಡ್ಕೊಳ್ಳೋರು ಅಲ್ಲ. ಮುಂದೆ ಅವರಲ್ಲೇನೆ ಜಗಳ ಮಾಡಿಕೊಂಡು ನಮಗೇನು ಅನುಕೂಲ ಆಗುವಂಗೆ ಅದಾರೆ ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಅಂತಲ್ಲ. ಆ ಡಿವೈಡ್ ಆ್ಯಂಡ್ ರೂಲ್ನ ಮಾಡೋಕ್ಕೂ ಆಗೋದಿಲ್ಲ ಇವರಿಗೆ. ಇನ್ನು ಏನು ಉಳಿತಪ್ಪ ಅಂದರೆ ಇವ್ರಿಗೆ ದಂಡಿಸೋದಂತ ಉಳಿತು. ಶೌರ್ಯ ಹೊತ್ತು ಯಾವುದೇ ಉಪಾಯ ಯೋಗ್ಯ. ಈ ಸಂದರ್ಭದಲ್ಲಿ ಯುದ್ಧ ರಾಕ್ಷಸರ ದೌರ್ಬಲ್ಯ. ಯುದ್ಧ ಏನಿದೆಲ್ಲ ಇದು ರಾಕ್ಷಸರ ದೌರ್ಬಲ್ಯ ಇದೆ. ಈಗ ಒಳ್ಳೆಯ ಉಪಾಯ ಯಾವುದಪ್ಪ ಅಂದ್ರೆ ಅದು ಯುದ್ಧ ಅಂತ ಹೇಳ್ತಾರೆ. ಸಾಧಿಸಿ ಮುಖ್ಯ ಕಾರ್ಯ, ಅದಕ್ಕೆ ಚ್ಯುತಿ ಬಾರದಂತೆ ಮತ್ತೊಂದು ಕಾರ್ಯದ ಸಾಧನೆಗೆ ಉದ್ದೇಶ ಪೂರ್ಣಗೊಂಡತೆ. ಬರೇ ಬಂದು ಸುದ್ದಿ ತಿಳ್ಕೊಂಡು ಸುದ್ದಿ ಹೇಳೋದು ಅಷ್ಟೇ ಅಲ್ಲ, ಅವ್ರೇನು ಮಾಡಿದಾರಲ್ಲ ತಪ್ಪನ, ಆ ತಪ್ಪಿಗೆ ಒಂದು ಶಿಕ್ಷೆನೂ ಕೊಡಬೇಕು. ನಾನು ಸ್ವಲ್ಪ ಆದರೂ ಶಿಕ್ಷೆ ಕೊಟ್ಟ ಹೋಗಬೇಕು ಅನ್ನೋಂಥ ಒಂದು ನಿರ್ಧಾರಕ್ಕೆ ಅನುಮಾನ ಬರ್ತಾನೆ. ಇರೋದು ಒಂದೇ ದಾರಿ ಸಾಧಿಸಲು ಎಷ್ಟೇ ಸಣ್ಣ ಕಾರ್ಯ, ಬಹುದಾರಿಯಿಂದ ಕಾರ್ಯ ಸಾಧಿಸಿದವನೇ ಸಾಧಕ. ಕಾರ್ಯ ಅಷ್ಟೇ ಸಣ್ಣದಿರಬಾರ್ದಕ್ಕ, ಅದನ್ನು ಬಹುದಾರಿಯಿಂದ ಬೇರೆ ಬೇರೆ ಮಾರ್ಗಗಳಿಂದ ಅದನ್ನು ನಾವು ಕಾರ್ಯವನ್ನು ಸಾಧಿಸಿಕೊಳ್ಬೇಕು. ಯಾರು ಬಹುಮಾರ್ಗದಿಂದ ತಮ್ಮ ಕಾರ್ಯ ಎಷ್ಟೇ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಅದನ್ನು ಸಾಧಿಸಿಕೊಳ್ತಾರ ಅವರಿಗೆ ಮಾತ್ರ ಸಾಧಕ ಅಂತ ಹೇಳ್ತಾರೆ. ಸಾಧಕ ಅಂದರೆ ಯಾರು ಅನ್ನೋದನ್ನು ಇಲ್ಲಿ ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳ್ಯಾರ. ಪರೀಕ್ಷಿಸದೆ ವೈರಿಬಲ ನಾ ಹಿಂದಿರುಗಿದರೆ ಸುಗ್ರೀವನಲ್ಲಿ ಸಾಧ್ಯವೇ ನನಗೆ ಸಾಧಿಸಲು ಸುಗ್ರೀವನ ಕಾರ್ಯ. ಮಹಾಬಲಶಾಲಿ ಸುಗ್ರೀವನ ಮಂತ್ರಿ ನಾನು. ಇಲ್ಲಿ ಬಂದು ಹಂಗೆ ಹೋದ್ನಂದ್ರೆ ನನ್ನ ಸುಗ್ರೀವನಿಗೆ ಅವಮಾನ ಮಾಡಿದಂಗಿದ್ದ, ಸುಗ್ರೀವನ ಬಲಕ್ಕೆ ಅವಮಾನ ಮಾಡಿದ. ನಾನು ಹಂಗೆ ಹೋಗಬಾರ್ದು, ಇಲ್ಲಿ ಏನಾದರೂ ಒಂದು ಕಾರ್ಯ ಮಾಡೇ ಹೋಗ್ಬೇಕನ್ನಂತೆ ತನ್ನಷ್ಟಲೇ ತಾನೇ ಹನುಮಾನ ಪ್ರಶ್ನೆ ಮಾಡ್ಕೊಳ್ತಾನೆ. ರಾಕ್ಷಸರ ಯುದ್ಧದಲ್ಲಿ
ನನಗೆ ಜಯ ಹೇಗೆ? ಹಂಗಾರೆ ರಾಕ್ಷಸರ ಜೊತೆಗೆ ನಾನು ಇಲ್ಲೇ ಯುದ್ಧ ಮಾಡೋಕೆ ನಿಂತೆ ಅಂದರೆ ನನಗೆ ಜಯ ಹೇಗೆ ಸಿಗಬೇಕು? ಆ ಯುದ್ಧ ಫಲಕಾರಿ, ಅದರಿಂದ ಏನಾದರೂ ಜಲ್ ಸಿಗ್ತದನ? ಎನ್ನ ಬಲ ಯುದ್ಧದಲ್ಲಿ ರಾವಣ ಎನ್ನ ಪ್ರಶಂಸಿಯುವನೇ. ನನ್ನ ಇಲ್ಲಿ ಮಾಡುವಂಥ ಯುದ್ಧದಲ್ಲಿ ನನ್ನ ಬಲ ನೋಡಿ ರಾವಣ ಏನಾದರೂ ನನ್ನ ಬಲವನ್ನು ಪ್ರಶಂಸಿಸುವನೇ, ಶ್ಲಾಘಿಸುವನೇ ಅಂಥೇಳಿ ಪ್ರಶ್ನೆ ಮಾಡ್ಕೊತಾನೆ. ನಾ ತಿಳಿಯಲೇಬೇಕು ರಾವಣನ ಸೈನ್ಯ ಬಲ ರಣತಂತ್ರ. ಹಂಗೆ ಹೋಗ್ಬಾರ್ದು ನಾನು. ಸೀತೆ ಸುದ್ದಿ ಮುಟ್ಟಿತು. ಇಷ್ಟೇ ಅಲ್ಲ, ರಾವಣನ ಬಲ ಪರೀಕ್ಷೆ ಮಾಡಿ ನೋಡಬೇಕು. ನಾನು ರಾವಣನ ರಣತಂತ್ರ ಏನಿದೆ ಅದನ್ನು ನಾನು ನೋಡ್ಕೊಂಡು ತಿಳ್ಕೊಂಡು ಹೋಗಬೇಕು. ಇದನ್ನು ಹೋಗಿ ನಾನು ಸುಗ್ರೀವನಿಗೆ ಮುಟ್ಟಿಸಬೇಕು, ರಾಮನಿಗೆ ಮುಟ್ಟಿಸಬೇಕು. ಬರೀ ಸೀತೆಯ ವಾರ್ತೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಬಂದದ್ದು ರಾವಣನ ಬಲ ಎಷ್ಟಿದೆ, ಸೈನ್ಯ ಏನಿದೆ, ರಣತಂತ್ರ ಏನಿದೆ, ಇದು ವಿಷಯವನ್ನು ತಿಳ್ಕೊಂಡು ಹೋಗಬೇಕು. ಅಂದಾಗ ನನ್ನ ರಾಯಭಾರಿಗೆ ಬಂದ ಕೆಲಸ ಪೂರ್ಣ ಆದಂಗೆ, ಸಾಧನೆ ಆದಂಗೆ. ಇಲ್ಲಂದ್ರೆ ಇಲ್ಲ. ಹಿಂದಿರುಗಿ ಮಂತ್ರಿ ಬಲ, ಸೈನ್ಯವ, ರಾವಣ ಮಂತ್ರಿ ಬಲ ಎಲ್ಲ ನೋಡ್ಕೊಂಡು ತಿಳ್ಕೊಂಡ ಹೋಗ್ತೇನೆ ಅಂತ ಒಂದು ನಿರ್ಧಾರಕ್ಕೆ ಬರ್ತಾನೆ. ಎಷ್ಟೊಂದು ಅಂದವಾಗಿದೆ ರಾವಣನ ತಾಣ ಮತ್ತು ನಿಸರ್ಗವನ್ನು ಹೊಗಳ್ತಾನೆ. ಲಂಕೆ ಎಷ್ಟು ಸುಂದರವಾಗಿದೆ, ಕಣ್ಮನ ಸೆಳೆಯುವುದು ಗಿಡ, ಹೂ, ಬಳ್ಳಿವನ. ಇವತ್ತಾದರೂ ಕೂಡ ನೀವು ಲಂಕಾಕ್ಕೆ ಹೋದ್ರೆ ಅಂದರೆ ಅಷ್ಟೊಂದು ಮನಮೋಹಕ ಇದೆ. ಅಲ್ಲಿ ನಿಸರ್ಗ ಸೌಂದರ್ಯನೇ ಆಗಿದೆ. ಕಾಡಗ್ನಿ ಅರಣ್ಯ ಧ್ವಂಸಿಸಿದಂತೆ ನಾಶ ಮಾಡುವೆ ಈ ವನ ಕಂಡು ನಾ ರಾವಣನ ಹಿಡಿದೇಳುವನು. ಕಾಡಗ್ನಿ ಯಾವ ರೀತಿ ವನವನ್ನು ನಾಶ ಮಾಡ್ತಿದೆ, ಅದೇ ರೀತಿಯಾಗಿ ನಾನೇನು ಮಾಡಬೇಕು, ಇವನೇ ಒಂದು ಪ್ರೀತಿಯ ವನ ಏನಿದೆ, ಇವೊಂದೇನು ಸಂಪತ್ತಿದೆ, ವನ ಸಂಪತ್ತಿದೆ, ಇದನ್ನು ನಾಶ ಮಾಡಬೇಕು. ಇಲ್ಲಿ ನೋಡಿ ಒಂದು ಬರ್ತಿದೆ, ಏನಂದರೆ ವೈರಿಯನ್ನು ಸದೆ ಹೊಡಿಬೇಕಾಗಿತ್ತಂದರೆ ಮೊದಲು ವೈರಿಗೆ ಪ್ರಿಯವಾದದ್ದೇನಿದೆ ಅದರ ಮೇಲೆ ಅಟ್ಯಾಕ್ ಮಾಡಬೇಕಂತ ಹೇಳ್ತಾರೆ. ಯುದ್ಧದ ಇರುವಂಥ ನೀತಿನ ಮನುಷ್ಯ ನಾವು ನಾಶ ಮಾಡಬೇಕಾದ್ರೆ ಅವನಿಗೆ ನಾವು ಹಿಂಸೆ ಕೊಡಬೇಕಾಗಿತ್ತಂದ್ರೆ, ಅವನನ್ನು ನಾಶ ಮಾಡುವುದಿತ್ತಂದ್ರೆ ಅವನಿಗೆ ಪ್ರಿಯವಾದದ್ದೇನಿದೆ ಅದನ್ನು ಮೊದಲು ಧ್ವಂಸ ಮಾಡಬೇಕು, ನಾಶ ಮಾಡಬೇಕು. ಆದಾಗ ಅವಾಗ ಸಿಟ್ಟು ಬರ್ತಿದೆ, ಯುದ್ಧಕ್ಕೆ ನಿಲ್ತಾನೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾನೆ, ರಾವಣನ ಲಂಕೆ ಇಷ್ಟೊಂದು ಸುಂದರವಾಗಿದೆ, ಮೊದಲು ಈ ವನವನ್ನೇ ನಾಶ ಮಾಡ್ತೇನೆ. ಈ ವನ ನಾಶ ಮಾಡಿದೆ ಅಂದರೆ ರಾವಣನಲ್ಲಿ ಸಿಟ್ಟು ಬರ್ತಿದೆ. ಸಿಡಿದು ಹೇಳ್ತಾನೆ, ಅವನು ಯುದ್ಧ ಮಾಡೋಕ್ಕೆ ಹೇಳ್ತಾನೆ. ಯುದ್ಧಕ್ಕೆ ಬರುವನು ರಾವಣ ಆಜ್ಞೆಯಂತೆ ಕುದುರೆ ರಥಗಳು, ಆನೆಗಳು, ರಾಕ್ಷಸರು, ಆಯುಧಗಳೊಂದಿಗೆ. ನಾ ಎಷ್ಟು ಕೆಲಸ ಮಾಡಿದ್ರೆ ರಾವಣನಿಗೆ ಸಿಟ್ಟು ಬರ್ತದೆ, ತನ್ನ ಸೈನ್ಯವನ್ನು ಕಳಿಸ್ತಾನೆ. ರಥಗಳು, ಆನೆಗಳು ಎಲ್ಲ ನನ್ನೊಂದಿಗೆ ಯುದ್ಧ ಮಾಡೋಕ್ಕೆ ತಮ್ಮ ಆಯುಧಗಳೊಂದಿಗೆ ಬರ್ತಾವೆ. ಯುದ್ಧದಲ್ಲಿ ಸಂಹರಿಸಿ ರಾವಣನ ರಾಕ್ಷಸರನ್ನು ಸುಗ್ರೀವನಲ್ಲಿ ಸಂತೋಷದಲ್ಲಿ ಮರಳಿವೆ. ಸ್ವಲ್ಪ ಯುದ್ಧ ಮಾಡಿ ರಾವಣ ಕಳಿಸಿದಂಥ ಸೈನ್ಯವನ್ನು ನಾಶ ಮಾಡಿ ಈ ಸಂತೋಷದ ಸುದ್ದಿಯನ್ನು ನಾನು ಸುಗ್ರೀವನಿಗೆ ಹೇಳಿದರೆ ನನ್ನ ಕಾರ್ಯ ಪೂರ್ಣವಾಗ್ತಿದೆ ಅಂಥೇಳಿ ಮನಸ್ಸಿನಾಗ ಹನುಮ ಅಂದ್ಕೊಳ್ತಾನೆ. ಕೋಪದಿ ಹನುಮ ಕಿತ್ತೆಸೆದ ಗಿಡಮರ, ಅಲ್ಲಾಡಿಸಿದ ಗಿಡಮರ ಸಿಕ್ಕಂತೆ ಬಿರುಗಾಳಿಗೆ ಸಿಕ್ಕದಂತೆ ಗಿಡಗಳ ಹೆಂಗೆ ಅಲ್ಲಾಡ್ತಾವ, ಬೇರು ಸಮೇತ ಕಿತ್ತು ಬೀಳ್ತಾರಲ್ಲ, ಗಾಳಿ ಹಾರ್ತಿರ್ತಾವ. ಆ ರೀತಿಯಾಗಿ ಕೋಪದಿಂದ ಹನುಮ ಗಿಡಗಳನ್ನು ಕಿತ್ತು ಎಸೆಯಾಕೆ ಹಿಡಿತಾನೆ, ಗಿಡಗಳನ್ನು ಅಡಿಗಾಡ್ಸಕ್ಕೆ ಹಿಡಿತಾನೆ. ಅಂದರೆ ಆ ಅಶೋಕವನವನ್ನು ನಾಶ ಮಾಡಲಿಕ್ಕೆ ಶುರು ಮಾಡ್ತಾನೆ. ನಾಶವಾಯಿತು ಅಂತಃಪುರ ವನದೋಟ. ರಾವಣನ ವನದೋಟ ಕೂಡ, ಅಂತಃಪುರ ಇರುವಂಥ ವನದೋಟ ಕೂಡ ಇವನ ಹನುಮಾನನ ಒಂದು ಹಲ್ಲಿಗೆ ನಾಶವಾಗಿ ಹೋಗ್ತಿದೆ. ಚಿಲಿಪಿಲಿ ಅವರು ಇದವು ಭಯದಲ್ಲಿ ಹಕ್ಕಿ ಗಿಡದಾಗೇನು ಕೂತಿದ್ದಿಲ್ಲ, ಅವೆಲ್ಲ ಚಿಲಿಪಿಲಿ ಸದ್ದು ಮಾಡ್ಕೊತ ಹಕ್ಕಿಗಳು ಹೊರಗೆ ಭಯ ಹುಟ್ಟಿತು ಹಕ್ಕಿಗಳಲ್ಲಿ. ನಾಶಪಡಿಸಿದ ಗಿರಿ ಶಿಖರ ಹೊಂಡ ವನ ಹನುಮ ಕಂಡಿತು ಅಪ್ರಿಯ ಅದೃಶ್ಯ ಹಾಳಾದವನು. ಎಲ್ಲೇನೇನು ಸೌಂದರ್ಯ ಇರ್ತ ಎಲ್ಲನೂ ಹಾಳು ಮಾಡ್ತಾನೆ. ಗಿರಿ ಶಿಖರಗಳನ್ನು ಕೆಡುತ್ತಾನೆ, ಹೊಂಡಗಳನ್ನು ನಾಶ ಮಾಡ್ತಾನೆ. ಆವಾಗ ಏನಾಗ್ತಿದೆ, ಆ ಒಂದು ಏರಿಯಾ ಪೂರ್ಣ ಹಾಳಾದ ಗತೆ ಕಾಣಿಸ್ತಿದೆ, ಹಾಳಾದ ವನದ ಗತೆ ಕಾಣಿಸ್ತಿದೆ. ಖಂಡಿತು ವನ ನೊಂದ ಹೆಣ್ಣಿನಂತೆ ಎಲ್ಲಿಂದಲೂ ಪ್ರಾಣಿ ಪಕ್ಷಿಗಳ ಕಿರುಚಾಟ. ಇಲ್ಲಿ ನೋಡಿ ಮತ್ತು ಅಲಂಕಾರವನ್ನು ಬಳಸ್ತಾರೆ. ಅದು ಹೆಂಗಪ್ಪ ಅಂದ್ರೆ ನೊಂದ ಹೆಣ್ಣು ಹೆಂಗೆ ಕಾಣಿಸ್ತದೆ ಹಂಗೆ ಹಾಳಾದ ವನ ಕಾಣಿಸೋಕೆ ಹಿಡಿತದೆ. ಮತ್ತು ಆ ವನದಲ್ಲಿ ಇದ್ದಂತಹ ಪ್ರಾಣಿ ಪಕ್ಷಿಗಳ ಕಿರುಚಾಟ ಹೆಚ್ಚಾಗ್ತಿದೆ. ನೆಲಕ್ಕುರುಳಿದವು ಕಮಾನು ಶಿಲ್ಪಿಗಳು, ಅಲ್ಲೆಲ್ಲ ಕಮಾನುಗಳಿದ್ದು ಕಮಾನುಗಳೆಲ್ಲನೂ ಹೊಡೆದವು, ಕೆಳಗೆ ಬೆಳೆಸ್ತಾನೆ, ಶಿಲ್ಪಿಗಳನ್ನು ನಾಶ ಮಾಡ್ತಾನೆ. ನಾಶವಾಯಿತು ರಾವಣ ರಾಣಿಯರ ವಿರಹಿಸುವ ಅಂದದವನ.
ಅಲ್ಲಿ ರಾವಣನ ರಾಣಿಯರು ಊರಾಗ ಬರ್ತಿರ್ತಾರೆ, ವಿಹರಿಸಲು ಬರ್ತಿರ್ತಾರೆ ಮುಂಜಾನೆ ಮತ್ತು ಸಂಜೆಗೆ. ಆ ವನವನ್ನೇ ಹನುಮ ನಾಶ ಮಾಡಿಬಿಡ್ತಾನೆ. ಹನುಮನ ಬಲವಂತಕ್ಕೆ ಸಿಕ್ಕ ಅಂದದವನ ಖಂಡಿತು ಬಲತ್ಕೃತ ಸುಂದರ ಸ್ತ್ರೀಯಂತೆ. ಇಲ್ಲಿ ನೋಡಿ ಮತ್ತು ಕವಿ ಹಾಗೆ ಹೇಳ್ತಾನೆ, ಹನುಮಾನ ಕೈಗೆ ಸಿಕ್ಕ ವನ ಏನು ಹಾಳಾಗಿತ್ತಲ್ಲ ಅದು ಹೆಂಗೆ ಕಾಣ್ತಿದೆ ಅಂದರೆ ಯಾರೋ ಬಲಾತ್ಕಾರಕ್ಕೆ ಒಳಗಾದಂಥ ಹೆಣ್ಣಿನಂತೆ ಕಾಣ್ತಿದೆ. ರಾವಣನ ಮನಸ್ಸಿಗೆ ಅಹಿತ ಮಾಡಿ ರಾಕ್ಷಸರ ಜೊತೆ ಯುದ್ಧಕ್ಕೆ ಸಿದ್ಧನಾದ ಹನುಮ. ಮೊದಲು ಅವ ಪ್ರೀತಿಸುವಂಥ ವನವನ್ನು ಹಾಳು ಮಾಡ್ತಾನೆ, ರಾವಣನಲ್ಲಿ ಸಿಟ್ಟು ತೊಗೊಂಬರ್ತಾನೆ. ಒಂದು ಆ ಸಿಟ್ಟಿನಿಂದ ರಾವಣ ತನ್ನ ಸೈನ್ಯವನ್ನು ಕಳಿಸ್ತಾನೆ. ಅವರು ಕೂಡ ಯುದ್ಧ ಮಾಡೋಕ್ಕೆ ಹನುಮ ಸಿದ್ಧನಾಗಿ ನಿಲ್ತಾನೆ. ಅವನೇ ಇನ್ವೈಟ್ ಮಾಡ್ಕೊತಾನೆ ಯುದ್ಧವನ್ನು. ಪ್ರಾಣಿ ಪಕ್ಷಿಗಳ ಕಿರುಚಾಟ, ಕಿತ್ತೆಸೆದ ಗಿಡ ಮರಗಳ ಬಳ್ಳಿಗಳ ಭಯಾನಕ ಸಪ್ಪಳ ಕೇಳಿ ಹೆದರಿದವು ಲಂಕೆ ಜನ. ಇದನ್ನೇನು ಆ ಹನುಮಾನನ ಅರ್ಭಾಟಿಗೆ ನೋಡ್ತಾರಲ್ಲ, ಎಲ್ಲ ಕಡೆ ಗದ್ದಲಾಗಿರ್ತದೆ. ಇದನ್ನು ಲಂಕೆ ಜನರ ಕಿವಿಗೆ ಬೀಳ್ತದೆ, ನೋಡ್ತಾರವ್ರು, ಹೆದರ್ತಾರವ್ರು. ಅಪಶಕುನದಂತೆ ಕಂಡಿತ್ತು ವನ ನಾಶ ದೃಶ್ಯ, ಭಯದಿ ಅತ್ತಿತ್ತ ಓಡಾಡಿದರು ರಾಕ್ಷಸರಲ್ಲಿ ಕೂಡ ಭಯ ಹುಡ್ತಿದ್ರು. ಅವ್ರಿಗೇನೋ ಒಂದು ಅಪಶಕನ ಕಾಣಿಸಕೈತೆ, ಈ ನಮ್ಮ ವನ ಇಷ್ಟೊಂದೆಲ್ಲ ಒಂದು ಕಪಿ ಬಂದು ನಾಶ ಮಾಡ್ತಾ ಇದೆಯಲ್ಲ, ಇದೇನೋ ಕೆಟ್ಟ ಕಾಲ ನಮಗೆ ಬರ್ತಾ ಇದೆ, ಅದು ಅಪಶಕನ ಅಂತ ತಿಳ್ಕೊಂಡು ಹೆದರ್ಕೊಂಡು ಅತ್ತ ಇತ್ತ ರಾಕ್ಷಸರು ಓಡಾಡಲಿಕ್ಕೆ ಶುರು ಮಾಡ್ತಾರೆ. ನಿದ್ರೆಯಿಂದ ಎಚ್ಚೆತ್ತ ಕಪಿರೂಪಿ ರಾಕ್ಷಸಿ ಕುರೂಪಿ ರಾಕ್ಷಸಿ ಕಂಡಳು ಹಾಳಾದ ವನ ಮತ್ತು ವಾನರ. ಅಲ್ಲೇ ಒಬ್ಬ ಕುರೂಪಿ ರಾಕ್ಷಸಿ ಮಲಗಿರ್ತಾಳೆ. ನಿದ್ರೆಯಿಂದ ಎಚ್ಚೆತ್ತು ಆ ಹಾಳಾದ ವನವನ್ನು ನೋಡ್ತಾಳೆ. ಕಂಡು ರಾಕ್ಷಸಿಯನ್ನು ಬೆದರಿಸಿದ ಹನುಮ. ಆಕೆಯನ್ನು ಎದ್ದಿರ್ತಾಳಲ್ಲ, ಆಕೆಯನ್ನು ಹೆದರಿಸಿಬಿಡ್ತಾನ ಹನುಮ. ಕಂಡು ದೈತ ಕಾಯದ ಹನುಮನ ರಾಕ್ಷಸಿ ಲಾಲಿಸಿದಳು ಸೀತೆಯನ್ನು ಅವನ್ಯಾರು ದೂತ. ಅದನ್ನು ನೋಡಿದಕ್ಕೆ ಹನುಮಾನ್ ನೋಡಿದಕ್ಕೆ ಸೀತೆಯನ್ನು ಪ್ರಶ್ನೆ ಮಾಡ್ತಾಳೆ. ಅವ್ಯಾರು ಅಂತ ಪ್ರಶ್ನೆ ಮಾಡ್ತಾಳೆ. ಬಂದಿಯನು ಎಲ್ಲಿಂದ ಮತ್ತು ಯಾವ ಉದ್ದೇಶಕ್ಕಾಗಿಲ್ಲಿ, ಅವನು ಎಲ್ಲಿಂದ ಬಂದನು, ಯಾವ ಉದ್ದೇಶಕ್ಕೆ ಬಂದನು ಆ ದೂತ, ಅವನೊಂದಿಗೆ ನೀನೇನು ಮಾತಾಡಿ, ನೀನು ಸಂಪರ್ಕ ಬಂದಿರಬೇಕು, ನೀನು ಅವನ ಕೂಡ ಮಾತಾಡಿರಬೇಕು. ಓ ಕಪ್ಪು ಗಣಿನ ವಿಶಾಲ ಅಕ್ಷಿ ಸೀತೆ ಅಂತ ಸೀತೆಯನ್ನು ಪ್ರಶ್ನೆ ಮಾಡ್ತದ ಆ ರಾಕ್ಷಸ. ನಿರ್ಭಯದಿ ಹೇಳು ಓ ಸುದೈವಿಯೇ, ಅವನು ನಿನಗೇನು ಹೇಳಿದ, ನೀನು ನಿರ್ಭಯದಿಂದ ಹೇಳಿಬಿಡು, ಸುದೈವಿ ಅಂತ ಹೇಳ್ತಾಳೆ ಇಲ್ಲಿ. ನೀನು ಹೇಳು, ನಿನಗವ ಏನು ಹೇಳಿದ. ಸರ್ವಾಂಗ ಸುಂದರಿ ಸೀತೆ ಉತ್ತರಿಸಿದರು. ಆ ರಾಕ್ಷಸನಿಗೆ ಸೀತೆ ಹೇಳ್ತಾಳೆ ರಾಕ್ಷಸಿಗೆ, ರಾಕ್ಷಸರ ಭಯಾನಕ ರೂಪ ತಿಳಿಯುವ ಸಾಮರ್ಥ್ಯ ಎನ್ನಲ್ಲಿದೆಯೇ, ನಿಮ್ಮ ಸಾಮರ್ಥ್ಯವನ್ನು ತಿಳ್ಕೊ ಅಂದ್ರೆ ಅಕ್ಕಿಯ ಉತ್ತರ ಕೊಡೋಕ್ಕೆ ಹಿಂದೇಟು ಹಾಕ್ತಾಳೆ. ಅಂದ್ರೆ ಹೇಳುವುದಿಲ್ಲ ನೇರವಾಗಿ. ಒಬ್ಬ ರಾಕ್ಷಸ ಇರಬೇಕು ನಿಮ್ಮ ಹಂಗೆ, ನೀವು ಏನೇನೋ ರೂಪಗಳನ್ನು ತೊಟ್ಟು ಬರ್ತಿರ್ತೀರ, ನಿಮ್ಮ ಈ ಒಂದು ರೂಪ ಇಚ್ಛಾಧಾರಿ ರೂಪ ತಿಳ್ಕೊಳ್ಳಿಕ್ಕೆ ನನಗೆ ಸಾಧ್ಯವೇ, ಅವನ್ಯಾರು ಏನು ಮಾಡಿದ ಇದನ್ನು ತಿಳಿಸೋಕೆ ಸಾಧ್ಯವೇ, ನೀನೇ ತಿಳಿದಿಕೋ ನಿಸ್ಸಂದೇಹ. ನನಗಂತೂ ಅವ ಯಾರಂತ ಗೊತ್ತಾಗೋದಿಲ್ಲ, ನೀನೇ ತಿಳ್ಕೊಂಡ್ಬಿಡು. ಹಾವಿನ ಹೆಜ್ಜೆ ಗುರುತಿಸಿದಂತೆ. ಒಂದು ಹಾವು ಮೊದಲು ಹೋಗಿರ್ತದೆ, ಮತ್ತೊಂದು ಹಾವು ಅದರ ಹೆಜ್ಜೆ ಹಂಗೆ ಗುರುತಿಸ್ಕೊಂಡು ನೋಡ್ತಿದ್ದೆ. ನೀನು ರಾಕ್ಷಸ ಇದೆಯಾ, ಅವನು ರಾಕ್ಷಸ ಇರಬೇಕು, ಅವ ಯಾರು ಅನ್ನೋದನ್ನು ನೀನೇ ತಿಳಿದುಕೋ ಅಂತೇಳಿ ಸೀತೆ ಆ ರಾಕ್ಷಸನಿಗೆ ಹೇಳ್ತಾಳೆ. ಇನ್ನು ಮುಂದೆ ಆ ರಾಕ್ಷಸನಿ ಏನು ಮಾಡ್ತಾಳೆ, ಬೆಳವಣಿಗೆಗಳೇನಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.